ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಧ್ಯಾಹ್ನ ಅಡುಗೆಗೆ ನಾನು ಸೊಪ್ಪು ಸಾರು ಅನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊಪ್ಪು ಸಾರು, ಗಣಕೆ ಸೊಪ್ಪಿಂದ ಸೊಪ್ಪು ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬನ್ನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದು ಗಣಕೆ ಸೊಪ್ಪು ಆಯಿತಾ. ಇದರಲ್ಲಿ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಕಡ್ಡಿ ಹಾಕಬಾರ್ದು. ಈ ಥರ ಸೊಪ್ಪನ್ನು ಬಿಡಿಸ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನೀರು ಹಾಕಿ. ನೀರು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಹಿಂಗೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದೆರಡು ಕುದಿ ಬರಬೇಕು. ಆಮೇಲೆ ಬಸಿಬೇಕು. ಈ ರೀತಿಯಾಗಿ ಕುದಿಬೇಕು. ಇದು ತಣ್ಣಗಾದ್ಮೇಲೆ ಈ ನೀರನ್ನ ಬಸ್ದು ಬಿಡಬೇಕು. ಒಂದು 50 ಗ್ರಾಮ್ ಅಷ್ಟು ತೊಗರಿಬೇಳೆ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಇಲ್ಲ ಒಂದು ಗೆಡ್ಡೆನೇ ಹಾಕ್ಕೊಳ್ಳಿ. ಟೊಮೊಟೊ ಒಂದು 3, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿನ, ಹಾಗಾಗಿ ಸಾಂಬಾರು ಪುಡಿ ಹಾಕ್ಕೊತೀನಿ. ಈಗ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಬಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಈ ಥರನಾದರೂ ಮಾಡ್ಬೋದು. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಬೋದು. ಸ್ವಲ್ಪ ಖಾರವಾಗೇ ಇರಲಿ, ಯಾಕಂದರೆ ಇದು ಗಣಕೆ ಸೊಪ್ಪಲ್ವ, ಅದಕ್ಕೋಸ್ಕರ. ಒಂದು ಚಮಚ ನೀರು ಹಾಕ್ತಾಯಿದ್ದೀನಿ. ಅದು ಮುಳುಗುವಷ್ಟು. ಒಂದು 4 ವಿಸಿಲ್ ಹೊಡೆಸ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಮಿಕ್ಸಿಗೆ, ಸ್ವಲ್ಪ ಹುರ್ಗಡ್ಲೆ, ಇದನ್ನು ನೈಸ್ ಮಾಡ್ಕೊಳ್ಳೋಣ. ವಿಸಿಲ್ ಬಂತು, ಒಂದು 4 ವಿಸಿಲ್ ಆಗಬೇಕು. ಬೆಂದಿದೆ. ಇದನ್ನೆಲ್ಲ ಬಸ್ಕೊಂಡು ಆ ಸೊಪ್ಪು ಬೇಳೆ ಎಲ್ಲವನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಅಂದರೆ ಸ್ವಲ್ಪ ತರ್ತರಿಯಾಗಿ, ಜಾಸ್ತಿ ನೈಸ್ ಸಿಗಲ್ಲ. ಈ ರೀತಿಯಾಗಿ ರುಬ್ಕೋಬೇಕು, ತರ್ತರಿಯಾಗಿ, ಜಾಸ್ತಿ ನೈಸಿಗೆ ರುಬ್ಬಾರ್ದು. ಈಗ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಕಾಯ್ದಿದೆ ಎಣ್ಣೆ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಒಗ್ಗರಣೆಗೆ. ಒಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಮತ್ತು ಹಾಗೆ ಕರ್ಬೇವಿನ ಸೊಪ್ಪು ಅದು ಫ್ರೈ ಆಗಲಿ. ಈಗ ಬೇಯಿಸಿಟ್ಕೊಂಡಿದ್ದೀನಲ್ಲ, ಇದು ಆಗಿದೆ. ಅದನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊತಾ ಇದ್ದೀನಿ. ಬೇಯಿಸಿರೋದು ಸೊಪ್ಪಿಂದು ರುಬ್ಬಿರೋ ಸೊಪ್ಪು. ಇದು ನಮ್ಮ ಕಡೆ ಬಾಣಂತಿಗೆ ಕೊಡ್ತಾರೆ ಈ ಸಾಂಬಾರನ್ನ. ಅವರಿಗೆ ಇದು ಕೊಟ್ಟರೆ ಹಾಲಾಗುತ್ತೆ ಮಗುಗೆ ಅಂದ್ಬಿಟ್ಟು ತುಂಬ ಬಾಣಂತಿಯವ್ರಿಗೆ ಇದು ಮಾಡಿ ಕೊಡ್ತಾರೆ. ತೆಂಗಿನಕಾಯಿ, ಹುರ್ಗಡ್ಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಒಗ್ಗರಿರುತ್ತೆ ಈ ಸೊಪ್ಪು, ಅದು ಹೋಗುತ್ತೆ, ಮತ್ತು ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಸಾರು ಯಾವ ಅದಕ್ಕೆ ಬೇಕು, ನಿಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ಮಾಡಿ. ಇಷ್ಟಿದ್ರೆ ಚೆನ್ನಾಗಿರುತ್ತೆ. ಕುದೀತಾ ಇದೆ. ಈಗ ರೆಡಿಯಾಗಿದೆ ಇದು ಸಾಂಬಾರು.